ನಮಸ್ಕಾರ ಎಲ್ಲರಿಗೂ. ನಾವು ಮಾದಪ್ಪನ ದರ್ಶನ ಮಾಡಬೇಕು ಅಂತ ತುಂಬಾನೇ ಮನಸ್ಸಲ್ಲಿ ಆಸೆ ಹುಟ್ಟಿಬಿಟ್ಟು, ಹಾಗಾಗಿ ನಾವು ಊರಿಂದ ಬಸ್ಸಲ್ಲೇ ಹೊರಟ್ವಿ. ಆ, ಅಂದ್ರೆ ಶಿವರಾತ್ರಿ ಮುಗಿದು ವರ್ಷೆ ಎಲ್ಲ ತುಂಬಾ ತಣ್ಣಗಾಗಿತ್ತು. ನಾವು ಹೊರಟಿರುವಂತ ಬಸ್ಸು ತುಂಬಾ ಖಾಲಿನೇ ಇತ್ತು, ಅಂದ್ರೆ ಸೀಟು ನಮಗೆ ಸಲೀಸಾಗಿ ಸಿಕ್ತು. ಹೊಗೆ ಮಾದಪ್ಪ ಅಂತೇಳಿ ಬಸ್ಸಲ್ಲಿ ಕೂತ್ಕೊಂಡು ಬಿಟ್ವಿ. ಬಸ್ಸು ಗಿರಿ ಕಡೆ ಸಾಗ್ತು. ಹಾಗೆ ಅಲ್ಲಿರುವಂತ ಭಕ್ತರು ಸಹ ತುಂಬಾ ಮಾದಪ್ಪನ ನೋಡೋದ್ರಲ್ಲಿ ತುಂಬಾ ಉತ್ಸುಕರಾಗಿದ್ರು. ನೋಡಿ, ಗಿರಿ ತಲುಪೇ ಬಿಟ್ವಿ. ಬಸ್ ಇಳಿದ ತಕ್ಷಣ ಮಾದಪ್ಪನ ನೋಡಿ ತುಂಬಾನೇ ಖುಷಿ ಆಯ್ತು. ಮಾದಪ್ಪ ಅವರು ಪ್ರತಿಮೆಯ ಮೂಲಕ ಅವ್ರನ್ನ ನೋಡಿದ್ವಿ, ತುಂಬಾನೇ ಖುಷಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಮಹದೇಶ್ವರರ ಒಂದು ಅಭಿಷೇಕಕ್ಕೆ ಇಲ್ಲಿಂದನೇ ನೀರು ತಗೊಂಡು ಹೋಗೋದು. ಅಂದ್ರೆ ಮಹದೇಶ್ವರಗ ಅಭಿಷೇಕಕ್ಕೆ ಬಳಸುವಂತ ನೀರು ಇಲ್ಲಿ ಈ ಬಾವಿಯಿಂದನೇ ಹೋಗೋದು. ಶಿವರಾತ್ರಿ ಜಾತ್ರೆ ಮುಗಿದು ವರ್ಷೆ ತಮ್ಮ ತಮ್ಮ ಊರಿಗೆ ಹೊರಟಿದ್ರು. ಹಾಗೆ ಸ್ವಲ್ಪ ಜನ ಇದ್ರೂನು ಅಂತ ಹೇಳ್ಬೋದು. ನೋಡಿ, ಹಾಗೆ ದೇವಸ್ಥಾನದ ಒಂದು ಮುಖ್ಯ ದ್ವಾರದ ಮುಂದೆ ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮದಿಂದ ಎತ್ತನ ಗಾಡಿಯಲ್ಲಿ ಅವರು ಮಾದಪ್ಪನ ದರ್ಶನಕ್ಕೆ ಬಂದಿದ್ರು. ಶಿವರಾತ್ರಿ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರು ಎಲ್ಲಾ ಪೂಜೆ ದರ್ಶನ ಎಲ್ಲ ಮುಗಿಸಿ ಊರಿಗೆ ಓಡುವಂತ ತರಾತುರಿಲಿದ್ರು. ಹಾಗಾಗಿ ಅವ್ರನ್ನ ಮಾತಾಡ್ಸಕ್ ಆಗ್ಲಿಲ್ಲ. ಅವ್ರು ನೋಡಿ ತುಂಬಾನೇ ಖುಷಿ ಆಯ್ತು. ಅಷ್ಟು ದೂರದಿಂದ ಸುಮಾರು 150-170 ಕಿಲೋಮೀಟರ್ ದೂರದಿಂದ ಬಂದಿದ್ರು. ನಾವು ತುಂಬಾನೇ ಉತ್ಸಾಹದಿಂದ ಮಾದಪ್ಪನ ದರ್ಶನಕ್ಕೆ ಹೊರಟ್ವಿ. ಅಲ್ಲಿ ಹೋಗೋದಕ್ಕೆ ಮುಂಚೆ ಸಾಂಕೇತಿಕವಾಗಿ ವಿಭೂತಿ ಧಾರಣೆ ಮಾಡಿ ಗರ್ಭಗುಡಿ ಒಳಗಡೆ ಕಾಲಿಡುವಂತ ಮುಂಚೆ ಒಂದು ಗೋಪುರದ ಒಳಗಡೆ ಪ್ರವೇಶ ಮಾಡ್ತಿದಂಗೆ ಏನೋ ಒಂಥರ ಮನಸ್ಸಿಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಈ ಒಂದು ಜಾಗಕ್ಕೆ ಎಷ್ಟು ಸರಿ ಬಂದ್ರು ಸಹ ಒಂದು ಪ್ರತಿ ಸರಿನೂ ಒಂದು ವಿಶೇಷವಾದ ಒಂದು ಅನುಭವ ಆಗುತ್ತೆ ಮನಸ್ಸಿಗೆ. ಅದು ಸಂತೋಷನೋ ಅಥವಾ ಏನು ಉತ್ಸಾಹನೋ, ಮನಸ್ಸಿಗೆ ಏನೋ ಒಂದು ಒಂಥರ ಅನುಭವ ಖಂಡಿತ ಆಗೇ ಆಗುತ್ತೆ ನಮ್ಮ ಮಾದೇಶ್ವರರ ಒಂದು ದರ್ಶನಕ್ಕೆ ಅಲ್ಲಿಗೆ ಹೊರಟಾಗ. ಹಾಗೆ ಗರ್ಭಗುಡಿಯ ಒಳಗಡೆ ಗಾಯನ ಸಮಾಜದವರು ಹಾಡನ್ನ ಆಡ್ತಾ ಇದ್ರು. ಹಾಗೆ ಮಹದೇಶ್ವರರ ಒಂದು ಮೂಲ ದೇವರನ್ನ ವಿಡಿಯೋ ಚಿತ್ರೀಕರಣ ಮಾಡಕ್ಕೆ ಭದ್ರತಾ ಸಿಬ್ಬಂದಿಗಳು ಬಿಡ್ಲಿಲ್ಲ. ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡಿದ್ವಿ, ಆದ್ರೆ ಸಾಧ್ಯವಾಗದ್ದು ಬೇಸರ ತರಿಸ್ತು. ಹಾಗಾಗಿ ಹೊರಗಡೆನೆ ಒಂದು ವಿಡಿಯೋ ಮಾಡುವಂತ ಒಂದು ಪ್ರಯತ್ನ ಮಾಡಿದೆ. ಇದು ನಮ್ಮ ಮಹದೇಶ್ವರರ ಒಂದು ಯಾತ್ರೆಯ ಒಂದು ವಿಡಿಯೋ ಆಗಿತ್ತು. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಮಹದೇಶ್ವರರು ಒಳ್ಳೇದ್ ಮಾಡ್ಲಿ. ಹೊಗೆ ಮಾದಪ್ಪ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.